ಆರೋಗ್ಯ ಇಲಾಖೆ ಬದಲಾವಣೆ ಆಗಬೇಕು, ರಿಫಾರ್ಮ್ಸ್ ಆಗಬೇಕು. ಕರ್ನಾಟಕದಲ್ಲಿರುವಂತಹ ಎಲ್ಲ ಜನರಿಗೆ ಒಂದು ಗುಣಮಟ್ಟದ ಆರೋಗ್ಯ ಸಿಗಬೇಕು ಅನ್ನೋದು ಉದ್ದೇಶದಿಂದ ಇದನ್ನ ಪ್ರಸ್ತಾವನೆ ಮಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ನನಗೆ ಆಸ್ಪತ್ರೆ ಕೊಡಿ, ಡಾಕ್ಟರ್ ಕೊಡಿ ಅಂತ ನಾನು ಕೇಳಲ್ಲ. ಈ ರಾಜ್ಯ ಸರ್ಕಾರ ಆರೋಗ್ಯ ಕಾಯಿಲೆ ಬರ್ದಂಗೆ ಮನುಷ್ಯನಿಗೆ ಏನ್ ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಈ ಕರ್ನಾಟಕದ ಆರೋಗ್ಯ ಪರಿಸ್ಥಿತಿ ಇವತ್ತು ಹೇಗಿದೆ ಅಂದ್ರೆ ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಆಸ್ಪತ್ರೆಗೆ ಹೋದ್ರೆ ಸಾವಿರಾರು ಜನ ತುಂಬಿ ತುಳುಕ್ತಾ ಇರ್ತದೆ. ಇದಕ್ಕೆ ಕಾರಣ ಏನು ಅಂತ ಕಂಡುಹಿಡಿಬೇಕು ಸರ್ಕಾರ. ಬರೀ ಡಾಕ್ಟರ್ ಕೊಡೋದು, ನರ್ಸ್ ಕೊಡೋದು, ಅನಸ್ತೀಶಿಯಾದೊಂದು ತರೋದು, ಸರ್ಜರಿ ಮಾಡೋದು ಮುಖ್ಯ ಅಲ್ಲ. ನಾನಿವತ್ತು ನನಗೆ 61 ವರ್ಷ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ನಾನು ಆರೋಗ್ಯವಾಗಿದ್ದೇನೆ. ಒಬ್ಬ ಯುವಕ ಹೇಗಿರ್ಬೇಕು ಅಂದ್ರೆ, ಒಬ್ಬ ಸಂಸದೀಯ ಪಟ್ಟು ಅಥವಾ ಯುವತ ಅಂದ್ರೆ ಅಲ್ಲ, ಅವನಿಗೆ 60 ವರ್ಷ ಇದ್ದಾಗ 45 ವರ್ಷ ಯುವಕನ ತರ ಇರಬೇಕು. ಅಂತ ಆರೋಗ್ಯ ಕೊಡ್ಬೇಕು ರಾಜ್ಯ ಸರ್ಕಾರ. ಇವತ್ತೇನಾಗಿದೆ ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನಾನು ಸರ್ಕಾರಕ್ಕೆ ಕೇಳೋದು, ನನಗೊಂದು ಚಿಕ್ಕ ಸಮಸ್ಯೆ ಆಗ್ಬಿಟ್ಟಿತ್ತು ಆರೋಗ್ಯದ್ದು. ಅಂದ್ರೆ ಅಸಿಡಿಟಿ ಪ್ರಾಬ್ಲಮ್ ಇತ್ತು. ಸುಮಾರು ಒಂದು 100 ಜನ ಡಾಕ್ಟರ್ ಹತ್ರ ಹೋಗಿರ್ಬೋದು. ಚಿಕ್ಕ ಸಮಸ್ಯೆ, 1 ಲಕ್ಷ ರ್ಯಾಂಟಾಗಿ ಮಾತ್ರ ನುಂಗಿರ್ಬೋದು. ಕಾರಣ ಹುಡ್ಕೊಂಡು ಹೋದ್ರೆ ಡಾಕ್ಟರ್ಗಳು ಒಬ್ಬನು ಸಜೆಷನ್ ಕೊಡ್ಲಿಲ್ಲ. ಈ ಡಾಕ್ಟರ್ ಅಂತ ಎಲ್ಲರೂ ಇಲ್ಲಿ ಮಾತಾಡ್ತಾರೆ. ಕಡೆಗೆ ಒಬ್ಬ ಆಸ್ಟ್ರೇಲಿಯಾದವನೊಬ್ಬ ಡಾಕ್ಟರ್ ಸಿಗ್ದ. ಜಸ್ಟ್ ಅವನ ಹತ್ರ ಒಂದು ಸಜೆಷನ್ ತಗೊಂಡೆ, ಒಂದು ಬ್ಲಡ್ ಟೆಸ್ಟ್ ಮಾಡಿ ಹೇಳಿದ, ನಿನ್ನಲ್ಲಿ H-pylori ಒಂದು ಬ್ಯಾಕ್ಟೀರಿಯಾ ಇದೆ ಅಂತೇಳಿ. ಸ್ಮಾಲ್ ಪ್ರಾಬ್ಲಮ್, ಒಂದು 10 ವರ್ಷ ಮಾತ್ರ ನುಂಗಿರ್ಬೋದು ರ್ಯಾಂಟಾಕ್ ಮಾತ್ರೇನ. ಚಿಕ್ಕ ವಿಷಯಗಳು H-pylori ಅಂತ ಒಂದು ಬ್ಯಾಕ್ಟೀರಿಯಾ ಕಂಡಿಡ್ದ, ಒಂದು ಟ್ಯಾಬ್ಲೆಟ್ಸ್ ಕೊಟ್ಟ. 14 ವರ್ಷದಿಂದ ನನಗೆ ಅಸಿಡಿಟಿನೇ ಇಲ್ಲ. ಚಿಕ್ಕ ಸಮಸ್ಯೆನ. ಅದರಿಂದ ನಾನು ಹೇಳೋದು, ಇವತ್ತು ಯಾವ ಆನೆ, ಹುಲಿ, ಚಿರತೆ, ಕಾಗೆ, ಗುಬಚ್ಚಿ, ಗಿಳಿ ಯಾವ ಆಸ್ಪತ್ರೆ ಇದೆ ಮಾನ್ಯ ಸಭಾಧ್ಯಕ್ಷರೇ? ಮನುಷ್ಯನು ಒಬ್ಬ ಪ್ರಾಣಿ. ಅವನ ನಾಗರಿಕತೆ ಬಂದ್ಮೇಲೆ ಕಾಡು ಬಿಟ್ಟು ಇಲ್ಲಿ ಬಂದ. ಇವತ್ತು ಊಟದ ಪದ್ಧತಿ ಏನಾಗಿದೆ? ಇವತ್ತು ರಾಜ್ಯ ಸರ್ಕಾರ ಎಷ್ಟು ಹಣ ಖರ್ಚು ಮಾಡ್ತಿದೆ? ಬರೀ ವಿಸ್ಕಿ ಮತ್ತೆ ಎಕ್ಸೈಸ್ ಅಲ್ಲಿ 40,000 ಕೋಟಿ ಹೋದ್ಸಲಿ ಕಲೆಕ್ಟ್ ಮಾಡೋ, ಈ ಸಲ 45,000 ಕೋಟಿ. ಕುಡೀರಿ ಅಂದ್ರೆ ಜನಗಳಿಗೆಲ್ಲ ಕುಡಿಸಿ ಆದಾಯ ತಂದ್ರೆ ಎಲ್ಲಿ ಆರೋಗ್ಯ ಇರುತ್ತೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ ಅಶೋಕ್ ಅವರು ಒಂದು ತಂದ್ರು, ಡಾಕ್ಟರ್ ಅಶ್ವಥ್ ನಾರಾಯಣ್ ತಂದ್ರು, ತರಕಾರಿ, ಕೊಚ್ಚೆ ನೀರಲ್ಲಿ ತರಕಾರಿ ಬೆಳೆದವರಲ್ಲಿ ಲೆಡ್ಡು ಮತ್ತೆ ಇದೆಲ್ಲ ಸೇರ್ಕೊಂಡು, ವಿಷಕಾರಿ ಸೇರ್ಕೊಂಡು ಮನುಷ್ಯನಿಗೆ ಕಾಯಿಲೆ ಬಂತಂತ. ಒಂದು ಕಡೆ ಸರ್ಕಾರ ಎಂಡ ಕೊಡಿಸುತ್ತೆ, ಒಂದ್ ಕಡೆ ಕೊಚ್ಚೆ ನೀರು ಕೊಟ್ಟು ತರಕಾರಿ ಬೆಳೆಸ ತಿನ್ನಿ ಅಂತ ಹೇಳುತ್ತೆ, ಡಾಕ್ಟರ್ಗಳು ಕೊಡಿ ಅಂತ. ಜನಗಳ ಕಾಯಿಲೆ ಬಂದ್ಮೇಲೆ 100 ವರ್ಷ ಬದುಕ್ತಿದ್ದ ನಮ್ಮ ತಾತ 100 ವರ್ಷ ಬದುಕಿದ. ನಮ್ಮಪ್ಪ 88 ವರ್ಷ ಬದುಕಿದ್ರು. ನಮ್ಮ ತಾಯಿ 80 ವರ್ಷ ಬದುಕಿದ್ಲು. ಇವತ್ತು ರೇಟ್ ಎಷ್ಟಿದೆ? ಯಾವ ಆಸ್ಪತ್ರೆ ಇತ್ತು ಅವತ್ತು? ಯಾರು? ನಾನು ಕೂಡ ಇವತ್ತೆಲ್ಲ ಸಿಜರಿನ್. ನಾನು ಮನೇಲೆ ಹುಟ್ಟಿದೆ, ನಾರ್ಮಲ್ ಡೆಲಿವರಿ. ಇವತ್ತೆಲ್ಲ ಇದು ಮಾಫಿಯಾ ಆಗ್ಬಿಟ್ಟಿದೆ ಡಾಕ್ಟರ್ಗಳದು. ದಯವಿಟ್ಟು ಸರ್ಕಾರ, ನಾನು ಇವತ್ತು ವಿನಂತಿ ಮಾಡ್ತಿದ್ದೀನಿ ಮಾನ್ಯ ಸಭಾ, ನೀವು ನಗಬೇಡಿ ಮಾನ್ಯ, ಸೀರಿಯಸ್ ಇಟ್ ಇಸ್. ನಾನಿವತ್ತು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ಒಳ್ಳೆ ನೀರು ಕೊಡಿ, ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ ಮಕ್ಕಳಿಗೆ. ಅಂಗನವಾಡಿಲಿ ಎಲ್ಲಿ ಪೌಷ್ಟಿಕ ಆಹಾರ ಸಿಗ್ತಿದೆ? ದೇಶದ ಆಸ್ತಿಗಳು ಮಕ್ಕಳು, ಇವತ್ತಿನ ಪ್ರಜೆಗಳು. ನೀವು ತೆಗೀರಿ ಅಂಗನವಾಡಿಲಿ. ನಾನು ಮೇಡಮ್ ಮೇಲೆ ಹಾಕ್ಬೇಕು ಇವತ್ತು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಲೆ. ಅಂಗನವಾಡಿ ಕೊಡುವಂತ ಊಟ ಇವತ್ತು ಯಾವ ತರ ಕಳಪೆ ಇದೆ ಅಂತ ನಾನು ದಿನೇಶ್ ಗುಂಡೂರಾವ್ ಸಾಹೇಬರಿಗೆ, ಮತ್ತೆ ಅಲ್ಲಿರುವಂತ ಸಚಿವರು ಖರ್ಗೆ ಸಾಹೇಬರಿದ್ದಾರೆ, ಮತ್ತೆ ಸೀನಿಯರ್ ನಮ್ಮ ಇವರಿದ್ದಾರೆ ಈಶ್ವರ್ ಖಂಡ್ರೆ ಅವರು, ಎಲ್ರಿಗೂ ನಾನು ವಿನಂತಿ ಮಾಡ್ತಿದ್ದೇನೆ, ದಯವಿಟ್ಟು ಡಾಕ್ಟರ್ಗಳನ್ನ ಯಾವ ಡಾಕ್ಟರ್ನು ಕೇಳಲ್ಲ, ಯಾವ ಆಸ್ಪತ್ರೆನೂ ಕೇಳಲ್ಲ. ಫಸ್ಟ್ ಒಳ್ಳೆ ಪೌಷ್ಟಿಕ ಆಹಾರ ಕೊಡಿ. ವಿಸ್ಕಿನ ಬ್ಯಾನ್ ಮಾಡಿ, ಎಕ್ಸೈಸ್ನ ಬ್ಯಾನ್ ಮಾಡಿ, ಕೊಚ್ಚೆ ನೀರು ಕೊಡ್ತಿದ್ದೀರಲ್ಲ ಎಲ್ಲ ಕಡೆನೂ ಅದನ್ನ ಬ್ಯಾನ್ ಮಾಡಿ. ಆಮೇಲೆ ಪೌಷ್ಟಿಕ ಆಹಾರ ಕೊಡಿ, ಅದಕ್ಕೊಂದು ಬಡ್ಜೆಟ್ ಇಡಿ, ಎಲ್ಲ ಆರೋಗ್ಯವಾಗಿರ್ತಾರೆ ಹೇಳಿ. ದಿನೇಶ್ ಗುಂಡೂರಾವ್ ನಮ್ದು ಡಾಕ್ಟರ್ 2.5 ವರ್ಷದಿಂದ, ದಯವಿಟ್ಟು ಆ ಡಾಕ್ಟರ್ ಏನಾದ್ರು ಜ್ವರ ಕೆಮ್ಮಲು ಬಂದ್ರೆ ಔಷಧಿ ಕೊಡಕ್ಕೆ PH ಡಾಕ್ಟರ್ ಬೇಕು. 2 ವರ್ಷದಿಂದ ಇಲ್ಲಂತೆ. ಅವನು ಹರ್ಷ ಗುಪ್ತಾ ಅವ್ರ ಕೈಗೆ ಸಿಕ್ಕಲ್ಲ ಅಂದ್ರು. ನಾನು 2 ಸಲ ಹೋಗಿದ್ದೆ, ಸಿಕ್ಕಿದ್ರು. ಅದರಿಂದ ಹರ್ಷ ಗುಪ್ತಾ ಅವ್ರಿಗೆ ರಿಫಾರ್ಮ್ಸ್ ಮಾಡ್ತಿದ್ದಾರೆ. ಇದಕ್ಕೆ ಡಾಕ್ಟರ್ಗಳಿಗೆಲ್ಲ ಸಿಟ್ಟು ಬಂದಿದೆ. ಚೆನ್ನಾಗಿ ರಿಫಾರ್ಮ್ಸ್ ಮಾಡಿ, ಸರಿಯಾದ ರೀತಿಯಲ್ಲಿ ರಿಫಾರ್ಮ್ಸ್ ಮಾಡಿ ಟ್ರ್ಯಾಕ್ ತಂದಿಡಿ. ಆ ರಿಫಾರ್ಮ್ಸ್ಗೆ ನಮ್ ಸ್ವಾಗತ ಅಂತ ಹೇಳಿ